ಕೆಸಿಐಬಿ ನ್ಯೂಸ್ ಬಳ್ಳಾರಿ ಮಹಿಳಾ ಮೀಸಲಾತಿ ವಿಚಾರದಲ್ಲಿ ಕಾಂಗ್ರೆಸ್ ವಿರುದ್ಧ ಶ್ರೀರಾಮುಲು ತೀವ್ರ ವಾಗ್ದಾಳಿ. ಬಳ್ಳಾರಿ A23 ಮಹಿಳಾ ಮೀಸಲಾತಿ ವಿಚಾರದಲ್ಲಿ ಕಾಂಗ್ರೆಸ್ ಪಕ್ಷದ ನಿಲುವು ಸ್ಪಷ್ಟವಾಗಿಲ್ಲದೆ ಮಹಿಳೆಯರಿಗೆ ನಿಜವಾದ ನ್ಯಾಯ ಒದಗಿಸುವ ಬದಲು ರಾಜಕೀಯ ಲಾಭಕ್ಕಾಗಿ ಬಳಸಿಕೊಳ್ಳುತ್ತಿದೆ ಎಂದು ಬಿ. ಶ್ರೀರಾಮುಲು ತೀವ್ರವಾಗಿ ಟೀಕಿಸಿದರು. ನಗರದ ಸಿರುಗುಪ್ಪ ರಸ್ತೆಯಲ್ಲಿರುವ ತಮ್ಮ ಗೃಹ ಕಚೇರಿಯಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, 33% ಮಹಿಳಾ ಮೀಸಲಾತಿ ದೇಶದ ಮಹಿಳೆಯರ ರಾಜಕೀಯ ಸಬಲೀಕರಣಕ್ಕೆ ಮಹತ್ವದ ಹೆಜ್ಜೆಯಾಗಿದೆ ಎಂದರು. ಆದರೆ ಕಾಂಗ್ರೆಸ್ ಪಕ್ಷ ಈ ಮಹತ್ವದ ಕ್ರಮಕ್ಕೂ ವಿರೋಧ ವ್ಯಕ್ತಪಡಿಸುತ್ತಿರುವುದು ಅವರ ದ್ವಂದ್ವ ನಿಲುವನ್ನು ತೋರಿಸುತ್ತದೆ ಎಂದು ಆರೋಪಿಸಿದರು. ಮಹಿಳೆಯರಿಗೆ ರಾಜಕೀಯದಲ್ಲಿ ಸಮಾನ ಅವಕಾಶ ನೀಡುವ ಬದಲು ಅವರನ್ನು ಕೇವಲ ಮನೆ ಮತ್ತು ಅಡುಗೆ ಮನೆಯಲ್ಲಿ ಮಾತ್ರ ಸೀಮಿತಗೊಳಿಸಲು ಕಾಂಗ್ರೆಸ್ ಮನೋಭಾವ ಹೊಂದಿದೆ ಎಂದು ಶ್ರೀರಾಮುಲು ಹೇಳಿದರು. ಮಹಿಳಾ ಸಬಲೀಕರಣದ ಬಗ್ಗೆ ಭಾಷಣ ಮಾಡುವ ಕಾಂಗ್ರೆಸ್ ನಾಯಕರು ವಾಸ್ತವದಲ್ಲಿ ಮಹಿಳೆಯರ ಹಕ್ಕುಗಳನ್ನು ಕಾಪಾಡಲು ವಿಫಲರಾಗಿದ್ದಾರೆ. ಮಹಿಳೆಯರ ಅಭಿವೃದ್ಧಿಗೆ ಅಗತ್ಯವಾದ ನೀತಿಗಳನ್ನು ಜಾರಿಗೆ ತರುವಲ್ಲಿ ಆಸಕ್ತಿ ತೋರಿಸಿಲ್ಲ ಎಂದು ಅವರು ಟೀಕಿಸಿದರು. ಮಹಿಳೆಯರಿಗೆ ಮೀಸಲಾತಿ ಸಿಗುವುದರಿಂದ ರಾಜಕೀಯದಲ್ಲಿ ಅವರ ಭಾಗವಹಿಸುವಿಕೆ ಹೆಚ್ಚಾಗಿ ಸಮಾಜದ ಸಮಗ್ರ ಅಭಿವೃದ್ಧಿಗೆ ದಾರಿ ಮಾಡಿಕೊಡುತ್ತದೆ ಎಂದು ಅಭಿಪ್ರಾಯಪಟ್ಟರು. ಇದೇ ವೇಳೆ ದೇಶದ ಪ್ರಧಾನಮಂತ್ರಿಯನ್ನು ಟೆರರಿಸ್ಟ್ ಎಂದು ಕರೆಯುವ ಮೂಲಕ ಕಾಂಗ್ರೆಸ್ ನಾಯಕರು ಪ್ರಜಾಪ್ರಭುತ್ವದ ಮೌಲ್ಯಗಳಿಗೆ ಧಕ್ಕೆ ತಂದಿದ್ದಾರೆ ಎಂದು ಆರೋಪಿಸಿದರು. ಇಂತಹ ಹೇಳಿಕೆಗಳು ದೇಶದ ರಾಜಕೀಯ ಸಂಸ್ಕೃತಿಗೆ ಹಾನಿಯುಂಟು ಮಾಡುತ್ತವೆ ಎಂದು ಹೇಳಿದರು. ಹಾಗೆಯೇ ಯಾಸಿನ್ ಮಲಿಕ್ ಅವರಂತಹ ವ್ಯಕ್ತಿಗಳನ್ನು ಸನ್ಮಾನಿಸುವ ಕಾಂಗ್ರೆಸ್ ನಾಯಕತ್ವದ ನಡೆ ಪ್ರಶ್ನಾರ್ಹವಾಗಿದೆ ಎಂದು ಟೀಕಿಸಿದರು. ಕಾಂಗ್ರೆಸ್ ಪಕ್ಷದ ಈ ರೀತಿಯ ನೀತಿ ಮತ್ತು ನಿಲುವುಗಳಿಂದ ಮಹಿಳೆಯರಿಗೆ ನ್ಯಾಯ ಸಿಗುವುದಿಲ್ಲ. ಮಹಿಳೆಯರ ಸಬಲೀಕರಣಕ್ಕೆ ಭಾರತೀಯ ಜನತಾ ಪಕ್ಷ ಸರ್ಕಾರ ಬದ್ಧವಾಗಿದ್ದು ಸಮಾನ ಹಕ್ಕು ಮತ್ತು ಅವಕಾಶ ಕಲ್ಪಿಸುವಲ್ಲಿ ಮುಂದಾಗಿದೆ ಎಂದು ಶ್ರೀರಾಮುಲು ಹೇಳಿದರು. ಈ ಸಂದರ್ಭದಲ್ಲಿ ಮೋಥಕರ್ ಶ್ರೀನಿವಾಸ್, ಗುರುಲಿಂಗನಗೌಡ, ಗುಡಿಗಂಟಿ ಹನುಮಂತ, ವೆಂಕಟರಮರೆಡ್ಡಿ, ಹನುಮಂತ, ಉಜ್ವಲಾ ಶ್ರೀಧರ್ ಸೇರಿದಂತೆ ಹಲವು ಬಿಜೆಪಿ ಮುಖಂಡರು ಉಪಸ್ಥಿತರಿದ್ದರು. ವರದಿ ಜಿ. ಪ್ರವೀಣ್ ರಾಜ್, ಜಿಲ್ಲಾ ವರದಿಗಾರರು, ಬಳ್ಳಾರಿ 984555136610. ಮೋದಿಜಿಯವರು ಒಂದು ಟೆರರಿಸ್ಟ್ ಅನ್ನೋದ ಮೂಲಕ, ಅಂದ್ರೆ ಪ್ರಧಾನಮಂತ್ರಿಗಳನ್ನ ಒಬ್ಬ ಟೆರರಿಸ್ಟ್ ಅನ್ನಂತ ಪದಗಳನ್ನು ಬಳಕೆ ಮಾಡ್ಕೊಂತಾರಂದ್ರಿಗಿನ ಇದು ಮಲ್ಲಿಕಾರ್ಜುನ್ ಖರ್ಗೆ ಅವರು ಮಾಡಿದಂತ ಪ್ರಜಾಪ್ರಭುತ್ವಕ್ಕೆ, ವ್ಯವಸ್ಥೆಗೆ ಅಪಮಾನ ಮಾಡಿದಂತ ಆಗಿದೆ. ಯಾಕಂದ್ರೆ ನಾನು ಮಲ್ಲಿಕಾರ್ಜುನ್ ಖರ್ಗೆ ಅವರು ಬಹುಶಃ ಒಂದು ಕುಟುಂಬವನ್ನು ಓಲೈಕೆ ಮಾಡೋಕೆ ಸಲುವಾಗಿ, ಒಂದು ಕುಟುಂಬವನ್ನು ಓಲೈಕೆ ಮಾಡ್ಕೊಳ್ಳೋ ಸಲುವಾಗಿ ಇವತ್ತು ಬಹುಶಃ ಮಲ್ಲಿಕಾರ್ಜುನ್ ಖರ್ಗೆ ಅವರು ಈ ದೇಶದ ಪ್ರಧಾನಮಂತ್ರಿಗಳಂತ ನರೇಂದ್ರ ಮೋದಿಜಿಯವರು ಟೆರರಿಸ್ಟ್ ಅನ್ನಂತ ಪದವನ್ನು ಬಳಕೆ ಮಾಡಿದ್ದಾರೆ. ಬಹುಶಃ ನಾನು ಕೇಳ್ತೀನಿ ಕಾಂಗ್ರೆಸ್ಸಿನ ನಾಯಕರಿಗೆ ಎಲ್ಲರೂ ಕೂಡ ನಿಜವಾದಂತ ಟೆರರಿಸ್ಟ್ ಯಾರಂದೇಳಿ ಇವತ್ತು ಅವರು ಬಹಿರಂಗ ಪಡಿಸ್ಬೇಕಾಗುತ್ತೆ. ಇವತ್ತು ನಿಜವಾದಂತ ಟೆರರಿಸ್ಟ್ ಅನ್ನು ಯಾಸಿನ್ ಮಾಲಿಕ್ ಅನ್ನು ಏನ್ ಮಾಡ್ತಾರೆ, ಯಾಸಿನ್ ಮಾಲಿಕ್ ಅನ್ನು ಇವರು ಸನ್ಮಾನ ಮಾಡ್ತಾರ. ಯಾಸಿನ್ ಮಾಲಿಕ್ ಅವನ ಟೆರರಿಸ್ಟ್ ಅನ್ನು ಸನ್ಮಾನ ಮಾಡಂತ ಕೆಲಸ ಮಾಡ್ತಾರ. ಅದೇ ರೀತಿಯಲ್ಲಿ ಭಾರತವನ್ನು ತುಂಡು ಕತ್ತರಿಸಿ ಅನ್ನಂತವ್ರನ್ನ ಅವರು ಕಾಂಗ್ರೆಸ್ನವರು ಅವ್ರಿಗೆ ಎಲ್ಲಾ ರೀತಿಯಲ್ಲಿ ಕೂಡ ಗೌರವವನ್ನು ಕೊಡಂತ ಕೆಲಸ ಮಾಡ್ತಾರ. ಅದೇ ರೀತಿ ಜಮ್ಮು ಕಾಶ್ಮೀರದಲ್ಲಿ ಸೈನಿಕರ ಮೇಲೆ ಕಲ್ಲು ಎಸೆದಂತವ್ರನ್ನ ಅವ್ರನ್ನ ಪರವಾಗಿ ಕಾಂಗ್ರೆಸ್ ಪಾರ್ಟಿ ನಿಲ್ಲುವಂತ ಕೆಲಸ ಮಾಡ್ತತೆ. ಹಂಗಾಗಿ ಕಾಂಗ್ರೆಸ್ ಪಕ್ಷ ಇವತ್ತು ಏನಂದು ಕರಿಬೇಕು, ಇಷ್ಟು ಮಂದಿಗೆ ಟೆರರಿಸ್ಟ್ಗಳನ್ನು ಗೌರವಯುತವಾಗಿ ಸನ್ಮಾನವನ್ನು ಮಾಡಂತ ಕೆಲಸ, ಎಲ್ಲಾ ರೀತಿಯಲ್ಲೂ ಕೂಡ ಅವ್ರಿಗೆ ಗೌರವವನ್ನು ಕೊಡುವಂತ ಕೆಲಸ, ನಮ್ಮ ಸೈನಿಕರ ಮೇಲೆ ಕಲ್ಲು ತೂರಾಟ ಮಾಡಿದಂತ ವ್ಯಕ್ತಿಗಳಿಗೆ ಅವ್ರ ಗೌರವದಿಂದ ಮಾತಾಡಿ ದೇಶದ ಪ್ರಧಾನಮಂತ್ರಿಗಂತ ನರೇಂದ್ರ ಮೋದಿ ಟೆರರಿಸ್ಟ್ ಅನ್ನಂತ ಹೇಳಿದಂತವ್ರಿಗೆ ಇವತ್ತು ಇಷ್ಟು ಮಂದಿಗೆ ತಾವು ಸನ್ಮಾನವನ್ನು ಗೌರವವನ್ನು ಕೊಟ್ಕೊಂತ ಬಂದ್ರೆ ನಿಮ್ಮನ್ನೇನಂದು ಕರಿಬೇಕು. ಮಲ್ಲಿಕಾರ್ಜುನ್ ಖರ್ಗೆ ಅವರೇ ತಾವು ಇವತ್ತು ಕೇವಲ ಅಂದ್ರಿಗಿನ ಬಹುಶಃ ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಬಹಳಷ್ಟು ಸಾರಿ ನಾನು ಲೋಕಸಭೆ ಇದ್ದಂತ ಟೈಮಲ್ಲಿ ನನ್ನ ಜೊತೆಲಿ ಕೂಡ ಅಡ್ಡಾಡ್ತಿದ್ರು. ನಾನು ಬಹುಶಃ ಇದನ್ನಾಗ್ಲಿ ಅರ್ಥ ಮಾಡ್ಕೊಂಡು ನಮ್ಮ ರಾಷ್ಟ್ರೀಯ ಅಧ್ಯಕ್ಷ ಅಂತ ನಡ್ಡಾ ಅವರು ಮೊನ್ನೆ ಪಾರ್ಲಿಮೆಂಟ್ದಲ್ಲಿ ಅವರು ಇಳಿಯಂತ ಟೈಮಲ್ಲಿ ಅವ್ರಿಗೆ ಕೈಯನ್ನು ಕೊಟ್ಟು ಸಾಥ್ ಕೊಟ್ಟು ಅವ್ರನ್ನ ಮೆಟ್ಲಲ್ಲಿ ಇಳಿಸಂತ ಕೆಲಸ ಮಾಡಿದ್ರು. ಅಂದ್ರೆ ನಾನೇನ್ ಹೇಳ್ತೀನಿ ಅಂದ್ರಿಗಿನ ಇವತ್ತು ನಿಮ್ ಮಗನ್ ತರನೇ ನೀವು ಸಣ್ಣ ಖರ್ಗೆ ತರ ನೀವು ಮಾತಾಡ್ತೀರಿ ಅಂದ್ರಿಗಿನ ಅದು ಸರಿಯಲ್ಲ. ಅದೇ ನಿಮ್ ಮಗ ಅಂತ ಮಾತಾಡ್ತಾನ, ಆ ಸಣ್ಣ ಖರ್ಗೆ ಏನ್ ಬೇಕಾದ್ರೆ ಅದು ಮಾತಾಡ್ತಾನ. ನಿಮ್ ಮಗನ್ ತರ ತಾವು ಕೂಡ ಮಾತಾಡೋದು ಕಲ್ತೀರಿ. ಯಾಕಂದ್ರೆ ಪ್ರಧಾನಮಂತ್ರಿಗಳನ್ನ ಇವತ್ತು ಒಬ್ಬ ಟೆರರಿಸ್ಟ್ ಅಂತ ಪದಗಳನ್ನ ಬಳಕೆ ಮಾಡ್ಕೊಂತೀರಿ ಅಂದ್ರೆ ಇದು ಪ್ರಜಾಪ್ರಭುತ್ವಕ್ಕೆ ಮಾಡಿದಂತ ಅಪಮಾನ ಅಲ್ಲೇನು? ನಿಮ್ ಮಗಂತೂ ಸ್ವಲ್ಪ ಆತನಿಗೆ ತಿಳುವಳಿಕಿಲ್ಲ, ಏನ್ ಬೇಕಾದ್ರೆ ಮಾತಾಡ್ತಾನ. ಆದ್ರೆ ನೀವು ಕೂಡ ಮಗನ್ ತರ ನೀವು ಕೂಡ ಕಲ್ತು ಬಿಟ್ರೆ ನಾಳೆ ಹೆಂಗ್ ಹೋಗ್ಬೇಕು, ಈ ವ್ಯವಸ್ಥೆ ಹೆಂಗ್ ಆಗ್ಬೇಕು? ಎಲೆಕ್ಷನ್ ಕಮಿಷನ್